ಜಾತಿ ಗಣತಿಯ ವಿಚಾರವಾಗಿ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇವೆ. ಈ ಕುರಿತಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಇದೀಗ ಮಾಜಿ ಸಚಿವರು ಹಾಗೂ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್.ಎಂ. ರೇವಣ್ಣ ಅವರಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಈಗ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮುದಾಯಗಳು ಆಕ್ಷೇಪವನ್ನು ವ್ಯಕ್ತ ಮಾಡ್ತಾ ಇವೆ. ಏನು ಹೇಳಕ್ಕೆ ಬಯಸ್ತೀರಾ? ಮೊದಲನೇದಾಗಿ ಇದು ಜಾತಿ ಜನಗಣತಿ ಅಲ್ಲ, ರಾಜ್ಯದ ಜನತೆಗೆ ತಿಳಿಸ್ತೀರಿ. ಇದು ಸೋಷಿಯೋ ಎಕನಾಮಿಕಲ್ ಇದ್ರ ನಮ್ಮ ಸಮಾಜದ ಚಿಂತನೆಗಾಗಿರ್ತಕ್ಕಂಥ ಸಮೀಕ್ಷೆ. ಇದರಲ್ಲಿ 55 ಕ್ವಶನರಿಗಳಿದೆ. ಅದರಲ್ಲಿ ಅದು ಒಂದೇ ಹೊರತು ಇವತ್ತು ವಿರೋಧ ಮಾಡೋರು ಫಸ್ಟು ರಾಜ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ಒಂದೊಂದು ಸಮಾಜದವರು ನಾವಿಷ್ಟಿಷ್ಟು ಅಂತ ಹೇಳ್ತಾರೆ. ಆ ಸಮಾಜದ ನಾಯಕರುಗಳನ್ನೇ ಕೇಳಿದ್ರೆ ಈ ರಾಜ್ಯದ ಜನಸಂಖ್ಯೆನ 50 ಕೋಟಿಗೆ ಹೋಗ್ಬೇಕಾಗತ್ತೆ. ನಾವೀಗ ನಮ್ಮನ್ನು ಕೇಳಿದ್ರು 80 ಲಕ್ಷ ಅಂತೀವಿ. ಯಾರೂ ಒಂದು ಸಣ್ಣ ಸಮಾಜ ಕೇಳಿದ್ರು 30 ಲಕ್ಷಕ್ಕಿಂತ ಕಡಿಮೆ ಹೇಳಲ್ಲ. ಹಂಗೆ ಲೆಕ್ಕ ಹಾಕ್ಕೊಂಡು ಹೋದರೆ ಇಲ್ಲಿವರೆಗೂ ಆಗಿರೋದೇನು ಬರೀ ಇದರಲ್ಲಿ ನಡ್ಕೊಂಡ್ಬಂದಿದ್ದು ಸ್ಯಾಂಪಲ್ ಸರ್ವೇಲಾಗಿರೋದು. ಇದು ಒಂದು ವ್ಯವಸ್ಥಿತವಾಗಿ 1,60,000 ಜನ ನಾವು ಒಳಗೊಂಡಂತೆ ಇಷ್ಟು ಖರ್ಚು ಮಾಡಿ ಇಷ್ಟು DC ಮುಖಾಂತರ, ಟೀಚರ್ಸ್ ಮುಖಾಂತರ ಮತ್ತು ಎಲ್ಲರ ಒಂದು ನೇರವಾಗಿ ಅವ್ರ ಮನೆಗಳಿಗೆ ಹೋಗಿ ಮಾಡಿರೋದ್ರಿಂದ ಈ ಸಮೀಕ್ಷೆ ಇಡೀ ಭಾರತದಲ್ಲೇ 1931 ಆದಮೇಲೆ ಇದೇ ಒಂದು ನಿಖರವಾದಂಥ ಒಂದು ಸಮೀಕ್ಷೆ. ಅದರಿಂದ ಇದನ್ನು ಮಾಡಲೇಬೇಕು ಅಂತ, ಇದನ್ನು ಒಪ್ಪಲೇಬೇಕು. ಇದರಲ್ಲಿ ಏನಾರ ನ್ಯೂನತೆಗಳಿದ್ದರೆ ಇದನ್ನು ಜಡ್ಜ್ಮೆಂಟ್ ಅಲ್ಲ, ಇದು ನಿರಂತರವಾಗಿ ನಡೆಯುವಂಥ ಕ್ರಿಯೆ. ಯಾಕೆಂತ ಹೇಳಿದ್ರೆ ಇಂದಿರಾ ಸಾಹ್ನಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟು ಅಂದು ಕೊಟ್ಟಿರ್ತಕ್ಕಂಥ ತೀರ್ಪಿದೆ, ಮಂಡಲ್ ವರದಿ ತೀರ್ಪುಗಳಿದೆ, ಕೃಷ್ಣಮೂರ್ತಿ ವರದಿ ತೀರ್ಪಿದೆ. ಇವುಗಳೆಲ್ಲ ನೋಡಿದಾಗ 9 ಬೆಂಚಸ್ ಜಡ್ಜಸ್ ಅಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚಲ್ಲಿ ತೀರ್ಮಾನ ಆಗಿದೆ ಇದು ಆಗಬೇಕು. ಅಂದರೆ ಈಗ ನಾವು ಜನತೆಗೆ ಪ್ರೋಗ್ರಾಮ್ ಕೊಡಬೇಕು. ಯಾವ ಆಧಾರದ ಮೇಲೆ ಕೊಡ್ತೀರಾ ಅನ್ನೋದೊಂದು ಕ್ವಶನ್ ಬರುತ್ತೆ. ಆ ದೃಷ್ಟಿಯಿಂದ ಈ ಸಮೀಕ್ಷೆಯ ಉದ್ದೇಶ ಬೇಕಾಗಿದೆ. ಅದನ್ನು ಮಾನ್ಯ ಸಿದ್ದರಾಮಯ್ಯನವರು 1931 ಆದಮೇಲೆ ಇದೇ ಪ್ರಥಮವಾಗಿ ಇಡೀ ಭಾರತದಲ್ಲಿ ಮಾಡಿರ್ತಕ್ಕಂಥದ್ದು. ಸಿದ್ದರಾಮಯ್ಯನವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರದ ಎಲ್ಲ ಸಚಿವರಿಗೂ ಕೂಡ ಇದಕ್ಕೆ ಸಹಕಾರ ಕೊಡಿ, ಇದನ್ನು ಜಾರಿ ಕೊಡಿ. ಸಣ್ಣ ಪುಟ್ಟ ನ್ಯೂನತೆಗಳಿದ್ರೆ ಸರಿಪಡಿಸಲಿ ಅಂತ ಹೇಳ್ತೇವೆ. ಇನ್ನೊಂದು ಏನಂತಂದರೆ ಕೆಲವು ಅಂಕಿ ಸಂಖ್ಯೆಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇರುವಂಥದ್ದು, ಅದನ್ನು ಸರಿ ಮಾಡಿಸ್ಲಿಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ. ಯಾವುದು ಅನ್ನೋದು ಅಂಥದ್ದು. ಈಗ ನಮ್ಮ ಪಾಪ್ಯುಲೇಷನ್ ಇರೋದೆಷ್ಟು? 6,30,00,000. ನಾವು ಇವತ್ತು ಮಾಡಿರೋದು ಎಷ್ಟು ಜನರನ್ನ ಕೇಳಿದ್ದೀವಿ? 5,95,00,000 ಇಲ್ಲದೆ 5,96,00,000 ಜನ. ಇನ್ನೆಷ್ಟಿದೆ ವ್ಯತ್ಯಾಸ? ಇದು 1.30 ಇರೋದು 6.30 ಇರೋದು ಇವತ್ತಿಗೆ. ಇದು 2011 ಸೆನ್ಸಸ್ಸು. ಅವತ್ತಿಗಿರೋದೆಷ್ಟು? 6,05,000 6 ಲಕ್ಷ. ಅದು ಎಷ್ಟಾಯಿತು ವ್ಯತ್ಯಾಸ? ಆಮೇಲೆ 2% ಇನ್ಕ್ರೀಸಿಗೆ ಯಾವತ್ತೂ ಅವಕಾಶ ಇದೆ, ಇನ್ಕ್ಲೂಸಿವ್. ಜೊತೆಗೆ 100% ಯಾವುದೇ ಮಾಡಿದ್ರು ಬ್ರಹ್ಮ ಬಂದರೂ ಮಾಡೋಕ್ಕಾಗಲ್ಲ. ಅದೆಲ್ಲ ಮುಖ್ಯ. ಉದ್ದೇಶ ಏನು ಅನ್ನೋದು ಮುಖ್ಯ ಹೊರತು ಇದ್ರದ್ದು ಆಗ್ತಕ್ಕಂಥ ಏನು ಆಗಬೇಕಾಗಿದೆ ಜನತೆಗೆ ಅದು ಮುಖ್ಯ ಹೊರತು ಇದರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಹುಡುಕೋದೆಲ್ಲ ಸರಿಪಡಿಸೋಕೆ ಅವಕಾಶ ಇದೆಯಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ. ಹಾಗಾದ್ರೆ ಇವತ್ತು ಮುಗಿದೋಯ್ತು, ಈ ವರದಿ ಬಂದ ಮೇಲೆ ಇನ್ಯಾವುದು ಇಲ್ಲವೇ ಇಲ್ಲ ಅನ್ನೋಗೇನಿಲ್ಲ. ಈಗ ಮತ್ತೆ ನಾಯಕವರ ವರದಿ ಇದನ್ನು ಆಯೋಗ ಇದೆ. ಇನ್ನು ಏನೋ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೆ ಸರಿಪಡಿಸ್ಕೊಳ್ಳೋಕೆ ಅವಕಾಶ ಇದೆ. ಈಗ ಉದಾಹರಣೆಗೆ ಒಂದೊಂದು ಸಮಾಜದಲ್ಲಿ 10-15 ಉಪ ಪಂಗಡಗಳಿವೆ. ಅವರು ಮನೇಲಿ ಹೋದಾಗ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿರೋದನ್ನು ಬರ್ಕೊಂಬಂದಿದ್ದೆ ಹೊರತು ಈ ಜನ ಏನು ಅವ್ರಿಗೆ ಇದೇ ಹೇಳು ಅಂತ ಹೇಳೋಕ್ಕಾಗತ್ತಾ? ಹೇಳಿರ್ತಾರಾ? ನೀವು ಸ್ವಲ್ಪ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಡಿಯಾದವರು ಇದಕ್ಕೆ ಸಹಕಾರ ಕೊಡಬೇಕು. ಸರ್, ಕೊನೆಯದಾಗಿ ಒಂದೇ ಕ್ವಶನು ಏನಂತಂದರೆ, ಶಾಮನೂರು ಶಿವಶಂಕರಪ್ಪನವ್ರು ಹೇಳ್ತಾ ಇದ್ದಾರೆ ಈ ವರದಿಯನ್ನು ಒಪ್ಕೊಂಡ್ರೆ ಸರ್ಕಾರ ನಡೆಸೋಕ್ಕಾಗುತ್ತಾ ಅನ್ನೋದು. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯ ಹೇಳ್ತಾ ಇದೆ ಈ ವರದಿಯನ್ನು ನಾವು ಒಪ್ಕೊಂಡ್ರೆ ಸರ್ಕಾರನೇ ಬೀಳುತ್ತೆ ಅನ್ನೋದು ಮಾತುಗಳನ್ನು ಹೇಳ್ತಾರೆ. ಏನು ಹೇಳಕ್ಕೆ ಬಯಸ್ತೀರಾ? ಸರ್ಕಾರ ಬೀಳೋದು ಬಿಡೋದು ಆ ಚರ್ಚೆ ನಮಗೆ ಬೇಕಾಗಿಲ್ಲ. ಈ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರೋದು ಇಡೀ ಭಾರತದಲ್ಲಿ ಈ ಥರ ಚಿಂತೆಗಳು ಕಾವನೂರು ವರದಿಯಿಂದ ಹಿಡಿದು ಅನೇಕ ವರದಿಗಳು ಬಂದಿವೆ. ಯಾವಾಗ ಸರ್ಕಾರ ಬಿದ್ದೋಗ್ಬಿಡುತ್ತೆ? ಪ್ರಬಲ ಸಮುದಾಯಗಳೇ ವಿರೋಧ ಮಾಡ್ತಾ ಇವೆ ಅಲ್ಲ ಅಂತ. ಏನಕ್ಕೆ ಮಾಡ್ತಾ ಇದ್ದಾರೆ ಗೊತ್ತಾಗಲಿ, ಮೊದಲು ಈಚೆಗೆ ಬರಲಿ. ಈಗ ಅವ್ರಿಗೂ ಏನು ಎಷ್ಟು % ಇದೆ ಅನ್ನೋದು ಅವ್ರಿಗೂ ಸಿಗುತ್ತಲ್ಲ. ಅವ್ರನ್ನ ಬಿಟ್ಟೇನು ಮಾಡ್ತಾ ಇಲ್ವಲ್ಲ, ಅದನ್ನು ಚರ್ಚೆ ಆಗಲಿ. ಏನೋ ನಮ್ಮ ಮನೆಗೆ ಬಂದಿಲ್ಲ, ನಮ್ಮನ್ನು ಕೇಳಿಲ್ಲ ಅಂತಾರೆ. ಯಾರು ತಪ್ಪದು? ಅದನ್ನು ಸರಿಪಡಿಸೋದು. ನಾನು ಅದಕ್ಕೆ ಹೇಳಿದ್ದು, ಯಾವುದೇ ಸಮಾಜ ನಿಖರವಾಗಿ ಇಷ್ಟೇ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದೇನು 55 ಕ್ವಶನರಿ ಬಗ್ಗೆ ನೋಡಿದ್ದೀರಾ ನೀವು? ಎಲ್ಲ ರೀತಿಯ ಕ್ವಶನ್ ಇದೆ. ಭಾಳ ಯಂಗ್ಸ್ಟರ್ಸ್ ನೀವೆಲ್ಲ ಆ ಕ್ವಶನರಿ ತೆಗೆದು ನೋಡಿ. ಕ್ವಶನರಲ್ಲಿ ಏನೇನಿದೆ ನೋಡಿ. ಒಂದು ಸಮಾಜದ ಬಗ್ಗೆ ಇದೆಯಾ? ಇಡೀ ರಾಜ್ಯದ ಚಿತ್ರಣ ಅದ್ರಲ್ಲಿ ಸಿಗುತ್ತೆ. ಇಂಥ ಸಮೀಕ್ಷೆ ಆಗೇ ಇಲ್ಲ. ನೇರವಾಗಿ ಥ್ರೆಟ್ ಹಾಕ್ತಾ ಇದ್ದಾರಲ್ಲ ಅಂತ, ಏನೇ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ.
ಆಯಿತು, ನಾಳೆ ಕ್ಯಾಬಿನೆಟ್ ಮುಗಿಲಿ, ಆಮೇಲೆ ಮಾತಾಡ್ತೀನಿ. ಇದಿಷ್ಟು ಎಚ್ ಎಂ ರೇವಣ್ಣ ಅವರ ಮಾತುಗಳು. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.